ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ದೇವರು ನೆನ್ನೆದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಸಂತೋಷವುಳ್ಳವರಾಗಿ ಇರಬೇಕು. ಎಷ್ಟೇ ದುಃಖ ಇರಲಿ, ವೇದನೆ ಇರಲಿ, ಕರ್ತನ ಸಮ್ಮುಖದಲ್ಲಿ ಬಂದಾಗ ಹೆಂಗಿರಬೇಕು? ಸಂತೋಷವುಳ್ಳವರಾಗಿಯೇ ಇರಬೇಕು. ಸೊ ದೇವರು ತಾವೇ ನಿಮ್ಮನ್ನು ಏನು ಮಾಡಲಿ? ಆಶೀರ್ವಾದ ಮಾಡಲಿ. ಈ ತಿಂಗಳಿಗೆ, ಈ ಜೂನ್ ತಿಂಗಳಿಗೆ ದೇವರು ನಮಗೆ ಕೊಟ್ಟಿರುವಂಥ ವಾಗ್ದಾನ ವಚನವನ್ನು ನಾವು ಓದಿಕೊಳ್ಳೋಣ. ಏಷಯನ ಗ್ರಂಥ 41ನೇ ಅಧ್ಯಾಯ, ಏಷಯ 41ನೇ ಅಧ್ಯಾಯ 10ನೇ ವಚನ. ಪ್ರಜೆಯೇ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ದಿಗ್ಭ್ರಮೆಗೊಳ್ಳದಿರು. ನಾನೇ ನಿನ್ನ ದೇವರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತಿದ್ದೇನೆ. ಹೌದು, ಹೌದು, ನಿನಗೆ ಸಹಾಯ ಕೊಡುತ್ತಿದ್ದೇನೆ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸೊ ದೇವರು ಈ ತಿಂಗಳಿಗೆ ದೇವರು ನಮಗೆ ಕೊಟ್ಟಿರುವಂತ ವಾಗ್ದಾನದೇನೆಂದ್ರೆ, ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನೊಂದಿಗಿದ್ದುಕೊಂಡು ನಿನ್ನನ್ನು ಏನ್ ಮಾಡ್ತೀನಿ? ಬಲಪಡಿಸಿ ಸಹಾಯ ಕೊಡುತ್ತೇನೆ. ಆಮೇಲೆ ಸುಮಾರು ಸತ್ಯವೇದದಲ್ಲಿ ಎಷ್ಟು ಸಾರಿ ಹೆದರಬೇಡ ಎಂಬುದಾಗಿ ಬರೆಯಲ್ಪಟ್ಟಿದೆ? 360ಕ್ಕೂ ಹೆಚ್ಚಾಗಿ ಹೆದರಬೇಡ ಎನ್ನುವ ಶಬ್ದ ಬರೆಯಲ್ಪಟ್ಟಿದೆ. ಆಮೇಲೆ ಎಷ್ಟು ರೀ? 360ಕ್ಕೂ ಹೆಚ್ಚಾಗಿ ಹೆದರಬೇಡ, ಭಯಪಡಬೇಡ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಮೇಲೆ ಮನುಷ್ಯನಿಗೆ ಇವತ್ತು ಅನೇಕ ವಿಧದಲ್ಲಿ ಕಾಡಿಸುವಂಥದ್ದು ಯಾವುದು ಅಂದ್ರೆ ಭಯ. ಮನುಷ್ಯನ್ ಕಾಡೋದು ಯಾವ್ದು ಹೇಳ್ರಿ? ಭಯ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಭಯಪಡಬೇಡ. ಏನ್ ಮಾಡಬೇಡ ನೀನು? ನಾನ್ ನಿನ್ನೊಂದಿಗಿದ್ದೇನೆ. ಏನ್ ಮಾಡಬೇಡ ನೀನು? ಭಯಪಡಬೇಡ. ಹಲ್ಲೆಲೂಯಾ. ಒಂದು ಊರಿನಲ್ಲಿ ಇದು ನಡೆದಂತ ಒಂದು ಘಟನೆ. ಆವಾಗ ತುಂಬ ವರ್ಷಗಳ ಹಿಂದೆ, ಅವಾಗೆಲ್ಲ ಈ ಥರ ಎಲ್ಲ ಇಲ್ಲ, ವ್ಯವಸ್ಥೆಗಳಿಲ್ಲ. ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ಬೇಕಂದ್ರೆ ನಡ್ಕೊಂಡು ಹೋಗ್ಬೇಕು, ಅಥವಾ ಯಾವುದೋ ಒಂದು ಸಣ್ಣ ಸೈಕಲ್ನಲ್ಲಿ ಏನು ಮಾಡಬೇಕಾಗತ್ತೆ, ಹೋಗ್ಬೇಕು. ಸೊ ಈ ರೀತಿಯಾಗಿ ಒಂದು ಹುಡುಗ ಒಂದು ಸಣ್ಣ ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಹೋಗ್ತಾ ಇದ್ದ. ಕೆಲವೊಂದು ವಸ್ತುಗಳನ್ನ ತೊಗೊಂಡು ಬಾ ಅಂತೇಳಿ, ಕಿರಾಣಿ ತೊಗೊಂಡು ಬಾ ಅಂತೇಳಿ ಅವ್ರ ಮನೇಲಿ ಏನು ಮಾಡಿದ್ರು, ರೊಕ್ಕ ಕೊಟ್ಟು ಅವನ್ನ ಕಳಿಸಿದ್ರು. ಅವನೇನು ಮಾಡ್ತಿದ್ದ? ಹೋದ. 6 ಗಂಟೆಗೆ ಮೇಲೆ ಕತ್ಲಾಗ್ಬಿಡತ್ತೆ. ಜಾಸ್ತಿ ಜನ ಏನು ಮಾಡೋಂಗಿಲ್ಲ, ಅಡ್ಡಾಡೋಂಗಿಲ್ಲ. ಏನೋ ದುಡಿಲಿ ಕೆಲ್ಸಕ್ಕೆ ಹೋದವರು ಕೂಡ, ಹೊಲದಲ್ಲಿ ಕೆಲಸ ಮಾಡೋರು ಕೂಡ ಬೇಗ ಮುಗಿಸ್ಕೊಂಡು ಸಂತಿ ತಗೊಂಡು ಮನೆಗೆ ಬಂದುಬಿಡ್ತಿದ್ರು. ಸೊ ಈ ಹುಡುಗ ಏನು ಮಾಡ್ತಿದ್ದ, ಸಂತೆ ತೊಗೊಂಡು ಬರ್ಲಿಕ್ಕಂತ ಹೇಳಿ ಬೇರೆ ಊರಿಗೆ ಹೋದ. ಹಂಗೆ ಸಂತೆ ತಗೊಳ್ತಾ ಏನಾಗ್ಬಿಟ್ಟೈತೆ, ಅಲ್ಲಿ ಟೈಮ್ ಆಯ್ತು. ಏನಾಯ್ತು? ಟೈಮ್ ಆಯ್ತು. ಸೊ ಅವನು ಆಕ್ಚುಲಿ ಆ ಊರು ಒಳಗೆ ಬರ್ಬೇಕಂದ್ರೆ ಒಂದು ಸ್ಮಶಾನವನ್ನು ದಾಟೇ ಬರಬೇಕು. ಯಾಕಂದ್ರೆ ಸ್ಮಶಾನಗಳೆಲ್ಲವೂ ಎಲ್ಲಿರುತ್ತೆ ಅಂದ್ರೆ ಊರು ಬಿಟ್ಟು ಹೊರಗಿರುತ್ತೆ. ಸೊ ಒಂದು ರಸ್ತೆ ಪಕ್ಕದಲ್ಲೇ ಇರುತ್ತೆ. ಅವ ಏನು ಮಾಡಬೇಕು, ಅಲ್ಲಿ ಸಂತೆ ತಗೊಂಡು ಅಲ್ಲಿಂದ ಏನು ಮಾಡಬೇಕಾಗಿತ್ತು, ಬರಬೇಕಾಗಿತ್ತು. ಅಲ್ಲೇ ಹೊತ್ತು ಹೋಗ್ಬಿಡುತ್ತು. ಅಲ್ಲಿ ಇಲ್ಲಿ ಅದು ಇದು ತಗೊಂಡು ಹಂಗೆ ಬರುವಷ್ಟರೊಳಗೆ ಏನಾಗ್ಬಿಟ್ಟೈತಿ, ಹೊತ್ತು ಹೋಗ್ಬಿಟ್ಟೈತಿ. ತಮ್ಮ ಊರಿನವ್ರು ಯಾರ ಹೋಗ್ತಾ ಇದಾರ ಅಂತ ಕಾಯ್ತಾ ಇದ್ದಾನೆ. ಯಾರು ಆ ಕಡೆ ಹೋದವ್ರು ಇಲ್ಲ. ಅವನಿಗೆ ನೋಡಿದ್ರೆ ಭಯ ಜಾಸ್ತಿ ಆಯ್ತು. ಕತ್ತಲಾಗಿದೆ, ಇನ್ನೇನು ಊರೊಳಗೆ ಹೋಗ್ಬೇಕು, ಅದು ಸ್ಮಶಾನ ದಾಟಿ ಹೋಗ್ಬೇಕಾಗಿತ್ತು. ಆಲ್ರೆಡಿ ಸ್ವಲ್ಪ ಹೆದರಿಕೆ ಜಾಸ್ತಿ ಆ ಮನುಷ್ಯನಿಗೆ. ಸೊ ದವ್ವದ ಒಂದು ಭಯ ಅವನಿಗೆ ಸ್ವಲ್ಪ ಜಾಸ್ತಿ. ಹಾಗಾಗಿ ಅವನು ನಮ್ಮೂರಿನವ್ರು ಯಾರಾದ್ರು ಹೋಗ್ತಾರ ಅಂತೇಳಿ ಕಾಯ್ತಾ ಇದ್ದ. ಯಾರು ಹೋದ ಪಾಡಿಲ್ಲ. ಅದಕ್ಕೆ ಕೊನೆಯಲ್ಲಿ ಸ್ವಲ್ಪ ಧೈರ್ಯ ತಗೊಂಡು ಅವನೇನು ಮಾಡಿದ, ಮುಂದೆ ಹೋಗ್ತಾ ಇದ್ದ. ಸೊ ಹಂಗೆ ಮುಂದೆ ಹೋಗುವಾಗ ಅವನು ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಸ್ಮಶಾನ ಬಂದರೆ ನಾನು ತಿರುಗಿ ನೋಡಬಾರದು ಅಂತ ಹೇಳಿ ಮನಸ್ಸಲ್ಲಿ ಅನ್ಕೊಂಡೆ ಅವನೇನು ಮಾಡ್ತಿದ್ದಾನೆ, ಹಂಗೆ ಹೋಗ್ತಾ ಇದ್ದಾನೆ. ಇನ್ನೇನು ಊರ ಎಂಟ್ರೆನ್ಸ್ ಬಂತು, ಊರನ್ನು ದಾಟಬೇಕು, ಸ್ಮಶಾನನೂ ಬಂತು. ಅವ ಹಂಗೆ ಕಣ್ಣು ಮುಚ್ಚಿಕೊಂಡೇ ಹೋಗ್ತಾ ಇದ್ದಾನೆ. ಸಣ್ಣ ತಂಗಾಳಿ ಬರ್ತಾ ಇದೆ. ಸಾಯಂಕಾಲ ವೇಳೆಯಲ್ಲಿ ಸಣ್ಣದಾಗಿ ಒಂದು ತಂಗಾಳಿ ಬರ್ತಾ ಇದೆ. ಹಂಗೆ ಬರ್ತಾ ಇರುವಾಗ ಅವನಿಗೊಂಥರ ಭಯ ಬಂದುಬಿಡು. ಒಂದೊಂದು ಹೆಜ್ಜೆ ಇಡುವಾಗಲೂ ಇನ್ನೊಬ್ಬರು ಯಾರೋ ಒಂದು ಹೆಜ್ಜೆ ತನ್ನನ್ನು
ಹಿಂಬಾಲಿಸ್ತಾ ಇದೆ ಅಂತಾರೆ, ಅವನ ಭಯ ಬಂತು. ಒಂದೊಂದು ಹೆಜ್ಜೆ ಇಡುವಾಗಲೂ ಒಂದೊಂದು ಸೌಂಡ್ ಬರ್ತಾ ಇತ್ತು. ಆ ಸೌಂಡ್ ಬರುವಾಗಲ್ಲ ಇವನಿಗೆ ಇನ್ನೂ ಭಯ ಏನಾಗ್ತಿತ್ತು, ಜಾಸ್ತಿ ಆಗ್ತಾ ಇತ್ತು. ಹಾಗಾಗಿ ಅವನು ಏನು ಮಾಡ್ತಿದ್ದಾನೆ, ಅಯ್ಯೋ ಯಾರೋ ನನ್ನನ್ನು ಬೆನ್ನತ್ತಿದ್ದಾರೆ ಅಂತ ತಿರುಗಿ ನೋಡ್ತಾನೆ, ಯಾರು ಇಲ್ಲ. ಆದರೆ ಹೆಜ್ಜೆ ಇಡುವಾಗ ಮಾತ್ರ ಏನು ಕೇಳ್ತಾ ಇದೆ, ಆ ಶಬ್ದ ಕೇಳ್ತಾ ಇದೆ. ಹಂಗಾಗಿ ಧೈರ್ಯ ಮಾಡ್ಕೊಂಡು ಹೆಜ್ಜೆ ಇಡ್ತಾನೆ, ಆ ಸೌಂಡ್ ಕೇಳ್ತಾ ಇದೆ, ಹೆಜ್ಜೆ ಇಡ್ತಾನೆ, ಸೌಂಡ್ ಕೇಳ್ತಾ ಇದೆ. ಎಷ್ಟೆಲ್ಲ ವೇಗವಾಗಿ ಹೆಜ್ಜೆ ಇಡ್ತಾ ಇದ್ದಾನೆ ಅಷ್ಟೆಲ್ಲ ವೇಗವಾಗಿ ಏನು ಮಾಡ್ತಾ ಇದೆ, ಆ ಸೌಂಡ್ ಜಾಸ್ತಿ ಆಗ್ತಾ ಇದೆ. ಕೊನೆಗೆ ಅವನು ಏನು ಮಾಡ್ತಿದ್ದ, ಓಡ್ಲಿಕ್ಕೆ ಶುರು ಮಾಡಿದ್ದಂತೆ. ಆ ಓಡ್ಲಿಕ್ಕೆ ಶುರು ಮಾಡುವಾಗ ಆ ಸೌಂಡ್ ಇನ್ನೂ ಏನಾಗ್ತಿತ್ತು, ಇನ್ನೂ ಜಾಸ್ತಿ ಟಪ 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 ಅಂತ ಹೇಳಿ ಹೊಡಿತಾ ಇತ್ತಂತೆ. ನಿಂತ್ರೆ ಸ್ಟಾಪ್ ಆಗ್ಬಿಡ್ತಾವ, ಹೆಜ್ಜೆ ಇಟ್ರೆ ಟಪ ಅಂತ ಹೊಡಿತಾವ. ಹಾಗಾಗಿ ಅವನಿಗೆ ಇನ್ನೂ ಗಾಬರಿಯಾಗಿ ಬೌರ್ ಬಂದು ಕೊನೆಗೆ ಅವನು ಭಯದಲ್ಲಿ ಗಾಬರಿಯಾಗಿ ಅವನೇನು ಮಾಡ್ತಿದ್ದ, ಕಣ್ಣು ಮುಚ್ಕೊಂಡು ಏನು ಮಾಡ್ತಿದ್ದಂತೆ, ಊರು ಒಳಗೆ ಓಡಿ ಬರ್ಬೇಕಂತ ಕಣ್ಣು ಮುಚ್ಕೊಂಡು ಓಡ್ತಾ ಇದ್ದಾನೆ. ಆ ಸೌಂಡ್ ಜಾಸ್ತಿ ಬರ್ತಾ ಇದೆ. ಅವನು ಎಷ್ಟೇ ಕಣ್ಣು ಮುಚ್ಚಿದ್ರೆ ಆ ಸೌಂಡ್ ಅವನೇನು ಮಾಡ್ತಾ ಇದೆ, ಕಾಡಿಸ್ತಾ ಇದೆ. ಹಂಗಾಗಿ ಓಡಿ 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 ಬರ್ತಾ ಇದ್ದಾನೆ ಕಣ್ಣು ಮುಚ್ಕೊಂಡು. ದೊಡ್ಡ ಒಂದು ಕಲ್ಲು ಕೆಡವಿ ಕೆಳಗೆ ಬಿದ್ದು ಒಂದು ಕಟ್ಟಿಗೆ ಹೊಟ್ಟೆಯಲ್ಲಿ ಚುಚ್ಚಿ ಅವನು ತುಂಬ ಅಪಾಯಕ್ಕೆ ಒಳಗಾಗಿ ಕೊನೆಗೆ ಹಾಸ್ಪಿಟಲ್ ಹೋಗಿ ಏನು ಮಾಡಿದ, ಅವನು ಪ್ರಾಣ ಬಿಟ್ಟ. ಆಮೇಲೆ ಪ್ರಾಣ ಬಿಟ್ಟ. ಲೆಲೂಯ. ಸೊ ಅದು ಏನಾಗಿದೆ ಅಂತ ನೋಡಿದರೆ ಅಲ್ಲಿ ಏನೇನೂ ಇಲ್ಲ. ಅವನು ತೊಗೊಂಡು ಬಂದಾನಲ್ರಿ ಕಿರಾಣಿ ಚೀಲ, ಅದರ ಒಳಗೆ ಒಂದು ಬಾಟ್ಲಿ ಇತ್ತು. ಆ ಬಾಟ್ಲಿ ಮುಚ್ಚಲ ಸರಿಯಾಗಿ ಏನಾಗಲಿಲ್ಲ, ಮುಚ್ಚಲಿಲ್ಲ. ಹಂಗಾಗಿ ಅದು ಗಾಳಿ ಬರುವಾಗಲ ಟಪ್ ಅಂತ ಬಡೀತಿತ್ತು. ಇದು ಅವನ ಕೈನಲ್ಲಿ ಇದೆ ಬಾಟ್ಲಿ, ಚೀಲದ ಒಳಗೆ ಆ ಟಪ್ ಅಂತ ಬಡೀತಿತ್ತು. ಆದ್ರೆ ಇವನಿಗೇನು, ಯಾಕಂದ್ರೆ ಆಲ್ರೆಡಿ ಮನಸ್ಸೆಲ್ಲ ಏನೈತಿ, ಭಯ. ಹಂಗಾಗಿ ಅವನ್ ತನ್ನ ಕೈಯಲ್ಲಿ ವಸ್ತು ನಿಂತ್ರೆ ನಿಂತು ಬಿಡುತ್ತೆ, ಹೋದ್ರೆ ಸೌಂಡ್ ಕೇಳುತ್ತೆ, ನಿಂತು ಬಿಡುತ್ತೆ. ಹಂಗಾಗಿ ನನಗೆ ಯಾರೋ ಬೆನ್ನತ್ತಾ ಇದ್ದಾರೆ ಅಂತ ಹೇಳಿ ಆ ಭಯದಿಂದಲೇ ಅವನೇನ್ ಮಾಡ್ತಿದ್ದ, ಓಡ್ತಾ ಇದ್ದ. ಆ ಭಯದಿಂದಲೇ ಅವನೇನ್ ಮಾಡಿದ, ಕೆಳಗೆ ಬಿದ್ದು ಪ್ರಾಣವನ್ನ ಬಿಟ್ಟನು. ಆಮೇಲೆ ಅರ್ಥ ಆಯ್ತು. ಇವತ್ತು ನಮ್ಮ ಜೀವಿತದಲ್ಲಿ ಆ ಭಯ ಸಮ್ಟೈಮ್ಸ್ ನಮ್ಮ ಪ್ರಾಣವನ್ನು ತೆಗೆಯುವಂಥದ್ದಾಗಿದೆ. ಸೊ ಏನೇ ಬಂದ್ರೂ ದೇವರ ವಾಕ್ಯ ಹೇಳುವಂಥದ್ದು ಏನಂದ್ರೆ, ಭಯಪಡಬೇಡ. ದೇವರು ಏನು ಹೇಳಿದಾನೆ, ಭಯಪಡಬೇಡ. ನೀ ಭಯ ಪಟ್ರೆ ಆ ಭಯನೇ ನಿನ್ನ ಏನ್ ಮಾಡುತ್ತೆ, ಕೊಂದು ಬಿಡುತ್ತೆ. ಹಲ್ಲೆಲೂಯಾ. ನೋಡ್ರಿ, ಭಯ ಬಂದ್ರೆ ನಮ್ಮ ಎದೆ ಬಡಿತ ಜಾಸ್ತಿ ಬಡಿತಾವ. ಆಮೇಲೆ ಒಂದು ಸಿಡಿಲ್ ಬಿದ್ರೆ ಒಂದು ಭಯ ಬರುತ್ತೆ, ಟಪ 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 ಹೊಡಿತಾವ. ಈಗ ಏನಿಲ್ಲ, ಗಾಡಿ ತಗೊಂಡು ಹೋಗ್ತಾ ಇದೀವಿ, ಗಾಡಿ ಮೇಲೆ ಒಂದು ಕ್ರಾಸ್ ಬರ್ತಾವ ಅಂತ ಇಟ್ಕೊಳ್ರಿ. ಹಂಗೆ ಗಾಡಿ ತಗೊಂಡು ಸೊಯ್ ಅಂತ ಹೋಗ್ಬಿಟ್ಟಿವಿ, ಇನ್ನೊಬ್ಬ ಸೊಯ್ ಅಂತ ಎದುರಿಗೆ ಬಂದುಬಿಟ್ಟ, ಹಂಗೆ ಎಸ್ಕೇಪ್ ಆಗಿ ಸ್ವಲ್ಪ ಹಂಗೆ ಬಂದುಬಿಟ್ಟಿವಿ. ಆದ್ರೆ ಆ ಕ್ಷಣದಲ್ಲಿ ನಮ್ಮ ಎದೆ ಬಡಿತ ಏನಾಗಿರುತ್ತೆ, ಜೋರಾಗಿ ಬಡಿತಾ ಇರ್ತಾವ. ನಾವು ಪಾರ್ ಆಗಿದ್ರು ಕೂಡ ಆ ಭಯ ಒಂದು 2 ನಿಮಿಷಕ್ಕೆ ಹಂಗೆ ಇರುತ್ತೆ. ಏನ್ ಬಂದವನು ಮನುಷ್ಯ, ಹೆಂಗೆ ಎದೆಗೆ ಬಂದುಬಿಟ್ಟನು. ಮಾತಾಡ್ತೀವಿ, ನಿಂದಿರ್ತೀವಿ, ನಿಂತು ಒಂದು 2 ನಿಮಿಷ ಸಮಾಧಾನ ತಗೊಂಡು ಏನ್ ಮಾಡ್ತೀವಿ, ನಾವು ಮುಂದೆ ಹೋಗ್ತೀವಿ. ಭಯ ಅಷ್ಟು ಮಟ್ಟಿಗೆ ನಮ್ಮನ್ನು ಗಾಬರಿ ಪಡಿಸುವಂಥದ್ದಾಗಿದೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದಾನೆ ಏನಂತೆ, ಭಯಪಡಬೇಡ, ಯಾಕಂದ್ರೆ ನಾನು ನಿನ್ನೊಂದಿಗಿದ್ದೇನೆ. ಆಮೇಲೆ ನಾನು ನಿನ್ನೊಂದಿಗಿದ್ದೇನೆ, ನಿನ್ನನ್ನು ಬಲಪಡಿಸಿ ನಿನಗೆ ಸಹಾಯ ಕೊಡುತ್ತೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ, ದೇವರು ನಮ್ಮನ್ನು ಏನ್ ಮಾಡ್ತಾನಂತೆ, ಬಲಪಡಿಸಿ ನಮಗೆ ಸಹಾಯ ಕೊಡುವಂತ ದೇವರಾಗಿದ್ದ. ಹಲ್ಲೆಲೂಯಾ. ಸೊ ಪಕ್ಕದಲ್ಲಿದ್ದವ್ರ ಕೈ ಹಿಡಿದು ಹೇಳ್ರಿ, ಭಯಪಡಬೇಡ. ಆಮೇಲೆ ಭಯಪಡಬೇಡ, ದೇವರು ನಿನ್ನೊಂದಿಗಿದ್ದಾನೆ. ಹೇಳಿ, ದೇವರು ನಿನ್ನೊಂದಿಗೆ ಇದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ಭಯವನ್ನ ಏನ್ ಮಾಡ್ಬಿಡ್ರಿ, ಬಿಟ್ಬಿಡ್ರಿ, ದೂರ ಮಾಡ್ಬಿಡ್ಬೇಕು ನಾವು. ಹಲ್ಲೆಲೂಯಾ. ಸೊ ಭಯನೇ ಅರ್ಧ ಮನುಷ್ಯನ ಕೊಳ್ಳೋದು. ಅದು ಏನಾಗ್ಬಿಡುತ್ತೋ, ಇದೇನಾಗ್ಬಿಡುತ್ತೋ, ಹಿಂಗೇನಾಗ್ಬಿಡುತ್ತೋ, ಹಂಗೇನಾಗ್ಬಿಡುತ್ತೋ. ರೋಗಿಗಳಿಗೆ ಅರ್ಧ ಭಯನೇ ಇನ್ನೂ ಹಾಳು ಮಾಡ್ಬಿಡುತ್ತೆ. ಹಲ್ಲೆಲೂಯಾ. ಸೊ ಕುಡುಕರಿಗೆ ಒಂದು ಮಾತು ಹೇಳ್ಬೇಕಂದ್ರೆ, ಕುಡಿದು ಎಲ್ಲ ಹೋಗಿರ್ತಾವೆ. ಕುಡಿದು ಒಳಗೆಲ್ಲ ಏನಾಗಿರುತ್ತೆ, ಹೋಗಿರ್ತಾವ. ಲಾಸ್ಟಿಗೆ ದಾರಿ ಇಲ್ಲದೆ ಎಲ್ಲಿಗೆ ಬಂದಿರ್ತಾರೆ, ಹಾಸ್ಪಿಟ್ಲ್ ಹೋಗಿರ್ತಾರೆ. ದೇವ್ರ ಹತ್ರ ಬರೋದು ಕಡಿಮೆ, ಅದು ಎಲ್ಲ ಮಿಕ್ಕಿದ ಮೇಲೆ ಬರೋದು ದೇವರ ಹತ್ರ. ಆಮೇಲೆ ನೀ ಪ್ರಾಣ ಹೋಗತ್ತೆ ಅನ್ನುವಾಗ ಮಾತ್ರ ದೇವರ ಹತ್ರ ಬರೋದು. ಅದಕ್ಕಿಂತ ಮುಂಚೆ ನಾವು ಹೋಗೋದು ಎಲ್ಲಿ, ಹಾಸ್ಪಿಟ್ಲಿಗೆ ಹೋದಾಗ ಅವ್ರು ಏನು ಮಾಡ್ತಾರೆ, ಎಲ್ಲ ಚೆಕಪ್ ಮಾಡಿ ಏನೂ ಇಲ್ಲ, ಆಮೇಲೆ ಏನೂ ಇಲ್ಲ, ಎಲ್ಲ ಹೋಗ್ಬಿಟ್ಟೈತಿ. ಆದರೂ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಆದರೂ ಸ್ವಲ್ಪ ಖುಷಿ ಇನ್ನು ಮೇಲೆ ಕೊಡಿದ್ರೆ ಅದ್ರ ನಾವು ಗ್ಯಾರಂಟಿ ಇಲ್ಲ. ಇದು ಡಾಕ್ಟರ್ ಹೇಳುವಂಥ ಮಾತು. ಇದು ಯಾರ ಮುಂದೆ ಮಾತಾಡ್ತಾರೆ, ರೋಗಿ ಮುಂದೆನೇ ಮಾತಾಡ್ತಾರಂತ. ಈಗ ಅವನ ಮನಸ್ಸಲ್ಲಿ ಏನು ಕುಂತು ಬಿಟ್ಟೈತಿ, ನಾನು ಹೋಗ್ತೀನಿ,
ನಾನು ಹೋಗ್ತೀನಿ, ಎಲ್ಲ ಹೋಗ್ಬಿಟ್ಟಿತ್ತು, ನಾನು ಹೋಗ್ತೀನಿ. ಅವ ಇನ್ನೊಂದು 2 ದಿನ ಇರೋದನ್ನು ಕೂಡ ಆ ಒಂದು ಭಯ ಏನಾಗ್ಬಿಡುತ್ತೆ, ಇವತ್ತೇ ಅವನ್ನ ಕಳಿಸ್ಬಿಡುತ್ತೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅದಕ್ಕೆ ರೋಗಿಗಳ ಮುಂದೆ ಯಾವುದನ್ನು ಮಾತಾಡೋಂಗಿಲ್ಲ ಡಾಕ್ಟ್ರುಗಳು. ನಿಮ್ಮ ಜೊತೆಗೆ ಯಾರು ಬರಲಿಲ್ಲನ? ದೊಡ್ಡ ಕಾಯಿಲೆಗಳಿತ್ತಂದರೆ ಯಪ್ಪ ನನಗೆ ಈ ಕಾಯಿಲೆ ಇದೆ ಅಂತ ಡಾಕ್ಟ್ರುಗಳು ಹೇಳೋಂಗಿಲ್ಲ. ನಿನ್ನ ಜೊತೆಗೆ ಯಾರು ಬಂದಾರೆ, ಸ್ವಲ್ಪ ಕರಿ ಮಾತಾಡೋಣ ಅಂತ ಹೇಳಿ ಅವ್ರ ಹತ್ರ ಮಾತಾಡ್ತಾರೆ. ಯಾಕಂದರೆ ಈಗ ರೋಗಿಗಳು ಏನು ಮಾಡಿಬಿಡ್ತಾರ, ಭಯಪಟ್ಟೆ ಅರ್ಧ ಏನು ಮಾಡಿಬಿಡ್ತಾರ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ದೇವರ ಮಕ್ಕಳಾಗಿರುವಂಥ ನಾವುಗಳು ಏನು ಮಾಡಬಾರದು ರೀ? ಭಯಪಡಬಾರದು. ದೇವರು ಹೇಳಿದ ನಾನು ನಿನ್ನೊಂದಿಗಿದ್ದೆ, ಎಂಥ ಪರಿಸ್ಥಿತಿ ಬರಲಿ ನಾನು ನಿನ್ನೊಂದಿಗಿದ್ದೇನೆ, ನಿನ್ನನ್ನು ಬಲಪಡಿಸಿ ನನಗೇನು ಕೊಡ್ತೀನಿ, ನಾನು ಸಹಾಯ ಕೊಡುತ್ತೇನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಕ್ಯವನ್ನು ಓದಿಕೊಳ್ಳೋಣ. 1ನೇ ಅರಸುಗಳ ಪುಸ್ತಕ 17ನೇ ಅಧ್ಯಾಯ. 1ನೇ ಅರಸುಗಳ ಪುಸ್ತಕ 17ನೇ ಅಧ್ಯಾಯ 13ನೇ ವಚನ. 17ನೇ ಅಧ್ಯಾಯ 13ನೇ ವಚನ. ಆಗ ಎಲಿಯನು ಆಕೆಗೆ ಹೆದರಬೇಡ, ಆಗ ಎಲಿಯನು ಆಕೆಗೆ ಹೆದರಬೇಡ, ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರವಾಗಿ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಡು. ಆಮೇಲೆ ಸಾಕು. ಎಲಿಯ ಆ ಸ್ತ್ರೀಗೆ ಹೇಳಿದ ಮಾತು ಏನದು? ಹೆದರಬೇಡ. ಅವಳ ಪರಿಸ್ಥಿತಿ ಏನಾಯ್ತು ಗೊತ್ತನ್ರಿ? ತುಂಬಾ ಬರ, ಗಂಡ ಇಲ್ಲ, ಒಂದೇ ಒಂದು ಮಗು ಇದೆ, ಬರಗಾಲದಲ್ಲಿ ಬೇರೆ ಜೀವಿಸ್ತಾ ಇದ್ದಾಳೆ. ಬರಗಾಲ ಅಂದ್ರೆ ಎಂತ ದೊಡ್ಡ ಶ್ರೀಮಂತರು ಕೂಡ ಬಿಚ್ಚಿ ಕೊಡಕ್ ಆಗೋದಿಲ್ಲ. ಯಾಕಂದ್ರೆ ನಮಗೆ ಮುಂದೆ ಬೇಕಂತ ಕೂಡಿಸಿಟ್ಟಿರ್ತಾರೆ, ಯಾರು ಕೊಡೋದು ಯೋಚನೆ ಮಾಡ್ತಾರೆ. ಬರ ಅಂದ್ರೆ ಅಷ್ಟು ಗಂಭೀರವಾದ ಒಂದು ಬರ. ಮಳೆ ಇಲ್ಲ, ಸುಮಾರು 3 ವರ್ಷಕ್ಕೆ ಅಧಿಕವಾಗಿ ಏನಿಲ್ಲ, ಮಳೆ ಇಲ್ಲ. ಮಳೆ ಇಲ್ಲದ ಕಾರಣದಿಂದ ಬೆಳೆಗಳು ಏನೂ ಇಲ್ಲ. ಇದ್ದ ಬೆಳೆಗಳು ಕೂಡ ರೇಟ್ ಏನಾಗಿರುತ್ತೆ, ಜಂಪ್ ಆಗಿ ಹೆಚ್ಚಾಗಿರುತ್ತೆ. ಸೊ ಆ ಟೈಮ್ನಲ್ಲಿ ಹೋಗಿ ನಮಗೂ ಕೆಲಸನೂ ಇರೋಂಗಿಲ್ಲ, ನಾವು ಹೋಗಿ ಹೆಂಗೆ ಕೊಂಡುಕೊಳ್ಳೋದು, ಕಷ್ಟ ಅಲ್ವಾ? ಅಂತ ಒಂದು ಪರಿಸ್ಥಿತಿನಲ್ಲಿ ಈಕೆ ಇದ್ದಾಳೆ. ಆಮೇಲೆ ಅಲ್ಲೆಲ್ಲೋ ಈಕೆ ಇದ್ದಾಳೆ. ಸೊ ಅವಳ ಮನೆಗೆ ಯಾರು ಹೋಗ್ತಾ ಇದ್ದಾನೆ ಅಂತ ಸೇವಕರು ಹೋಗ್ತಾ ಇದ್ದಾನೆ, ಎಲಿಯ ಹೋಗ್ತಾ ಇದ್ದಾನೆ. ಹೋಗಿ ಅವಳಿಗೊಂದು ಮಾತು ಹೇಳ್ತಾ ಇದ್ದಾನೆ, ಹೆದರಬೇಡ. ಏನು ಮಾಡಬೇಡ? ಹೆದರಬೇಡ, ನಾನೇನು ಮಾಡ್ತೀನಿ, ನಿನಗೆ ಸಹಾಯ ಮಾಡ್ತೀನಿ. ಹೆದರಬೇಡ, ನಾನು ನಿನಗೆ ಸಹಾಯ ಮಾಡ್ತೀನಿ, ನೀನು ಮಾಡೋದನ್ನು ಮಾಡು, ಆದರೆ ಅದರಲ್ಲಿ ಸ್ವಲ್ಪ ನನಗೆ ಮಾಡಿಕೊಡು ಅಂತ ಕೇಳ್ತಾ ಇದ್ದಾನೆ. ಏನು ಮಾಡ್ತಿದ್ಲು ಅಂದರೆ, ಕೊನೆಯಲ್ಲಿ ಸ್ವಲ್ಪ ಹಿಟ್ಟಿತ್ತು, ಸ್ವಲ್ಪ ಎಣ್ಣೆ ಇತ್ತು. ಆ ಒಂದು ಹಿಟ್ಟು, ಆ ಎಣ್ಣೆ ತಗೊಂಡು ಲಾಸ್ಟ್ ಅಡಿಗೆ, ಕೊನೆಯ ಅಡಿಗೆ ಮಾಡಿ ಇನ್ನು ಮೇಲೆ ಊಟ ಮಾಡ್ಲಿಕ್ಕೆ ಮನೆಯಲ್ಲಿ ಏನೇನು ಉಳಿದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅವಳು. ಇನ್ನು ಮನೆಯಲ್ಲಿ ಏನೇನು ಇಲ್ಲ, ಆ ಹಿಟ್ಟು ಒಂದು ಹಿಟ್ಟು ಎಣ್ಣೆ ಬಿಟ್ಟರೆ ಬೇರೆ ಏನೇನು ಇಲ್ಲ. ಅದನ್ನೇ ಊಟ ಮಾಡಿ, ಇದೇ ನಮ್ಮ ಕೊನೆಯ ಊಟ, ಇನ್ನು ಮೇಲೆ ನಾವು ಬದುಕಲಿಕ್ಕೆ ಬೇರೆ ದಾರಿ ಇಲ್ಲ ಅಂತ ಹೇಳಿ ಒಂದು ತೀರ್ಮಾನ ತೆಗೆದುಕೊಂಡು ಆ ಒಂದು ಅಡಿಗೆ ಮಾಡಲಿಕ್ಕೆ ಒಂದು ಕಟ್ಟಿಗೆಗಳನ್ನೇನು ಮಾಡ್ತಿದ್ಲು, ಹಾರಿಸ್ತಾ ನಿಂತಿದ್ಲು. ಆ ಟೈಮ್ನಲ್ಲಿ ಎಲಿಯ ಅಲ್ಲಿ ಹೋದ. ಅಲ್ಲೆಲ್ಲೂಯಾ. ಎಲಿಯ ಅಲ್ಲಿ ಹೋದಾಗ ಅವಳ ಹತ್ರ ಮಾತಾಡ್ತಾಳೆ, ಯವ್ವ ತುಂಬಾ ಹಸಿವೆ ಆಯ್ತು, ಸಣ್ಣ ರೊಟ್ಟಿ ಏನೋ ಮಾಡಿಕೊಡಂತೆ. ಅವಳು ಅವಾಗ ಹೇಳಿದ್ಲು, ಎಂಥ ಟೈಮ್ನಲ್ಲಿ ಬಂದಿದ್ರು ನೀವು, ಎಂಥ ಟೈಮ್ನಲ್ಲಿ ಬಂದುಬಿಟ್ರು, ಏನೇನು ಇಲ್ಲ ಮಾಡ್ಲಿಕ್ಕೆ, ನಮಗೆ ಇರೋದು ಈಟೆ. ಏನದು? ಸ್ವಲ್ಪ ಹಿಟ್ಟು, ಸ್ವಲ್ಪ ಎಣ್ಣೆ ಇತ್ತು, ಇದು ಲಾಸ್ಟ್ ಊಟ. ಇದನ್ನು ಊಟ ಮಾಡಿದ್ರೆ ನಮಗೂ ತಿನ್ಲಿಕ್ಕೆ ಬೇರೆ ಯಾವುದೂ ಇಲ್ಲ, ಇದನ್ನೇ ತಿಂದು ಪ್ರಾಣ ಬಿಡ್ಬೇಕಂತೇಳಿ ನಾನು ನನ್ನ ಮಗನು ಏನು ಮಾಡ್ತಿದ್ದೀವಿ, ಕಟ್ಟಿಗೆಗಳನ್ನು ಆರಿಸ್ತಾ ಇದ್ದೀವಿ ಅಂತ. ಅವಾಗ ಎಲಿಯ ಹೇಳ್ತಾ ಇದ್ದಾನೆ, ಭಯ ಪಡಬೇಡ. ಎಲಿಯ ಹೇಳಿದ, ಹೆದರಬೇಡ, ನೀನ್ ಏನ್ ಮಾಡ್ತೀಯೋ ಮಾಡು, ಆದರೆ ಮಾಡೋದ್ರಲ್ಲಿ ಒಂದು ಸಣ್ಣದು ನನಗೆ ಮಾಡಿಕೊಡು ಅಂತ ಕೇಳ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಸರ್ ಅವಳು ಕೂಡ ನಂಬಿಕೆಯಲ್ಲಿ ಹೋಗಿ ಏನು ಮಾಡಿದ್ಲು, ಹಿಟ್ಟು ತಗೊಂಡ್ಲು, ಎಣ್ಣೆ ತಗೊಂಡ್ಲು, ಒಂದು ರೊಟ್ಟಿ ಮಾಡಿದ್ಲು, ತಗೊಂಡು ಬಂದು ಏನು ಮಾಡಿದ್ಲು, ಸೇವಕರಿಗೆ ಕೊಟ್ಟರು. ಸೇವಕ ಏನು ಮಾಡಿದ, ಸ್ತೋತ್ರ ಮಾಡಿದ, ಊಟ ಮಾಡಿದ. ಆಮೇಲೆ ಮತ್ತೆ ಹೋಗ್ತಾಳೆ, ಹಿಟ್ಟು ತಗೊಳ್ತಾರೆ, ಎಣ್ಣೆ ತಗೊಳ್ತಾಳೆ, ಇನ್ನೊಂದು ರೊಟ್ಟಿ ಮಾಡ್ತಾಳೆ, ಅವನ ಮಗನಿಗೆ ಬಂತು. ಮತ್ತೆ ಹಿಟ್ಟು ತಗೊಳ್ತಾಳೆ, ಎಣ್ಣೆ ತಗೊಳ್ತಾಳೆ, ತನಗೆ ಬಂತು. ಮತ್ತೆ ಪಾತ್ರದಲ್ಲಿ ನೋಡ್ತಾಳೆ, ಎಷ್ಟು ಹಿಟ್ಟಿತ್ತು, ಎಷ್ಟು ಎಣ್ಣೆ ಇತ್ತು, ಅದು ಹಾಗೇ ಇದೆ. ಆಮೇಲೆ ಅಲ್ಲೆಲ್ಲೂ ಅದೇನಾಗ್ಲಿಲ್ಲ, ಕಡಿಮೆ ಆಗ್ಲೇ ಇಲ್ಲ,
ತಗೊಳ್ತಲೇ ಅಷ್ಟೇ ಇದೆ, ತಗೊಳ್ತಲೇ ಅಷ್ಟೇ ಇದೆ, ತಗೊಳ್ತಲೇ ಅಷ್ಟೇ ಇದೆ. ಇನಿ ಬರಗಾಲ ಮುಗಿಯೋ ತನಕ ಅವಳಿಗೆ ಚಿಂತೆ ಇಲ್ಲದೆ ಆ ಒಂದು ಇಟ್ಟು ಎಣ್ಣೆ ಕಡಿಮೆ ಆಗ್ಲೇ ಇಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ದೇವರ ವಾಕ್ಯಗಳು ಎಂದಿಗೂ ಸುಳ್ಳಾಗೋದಿಲ್ಲ. ದೇವರ ವಾಕ್ಯ ಏನಾಗೋದಿಲ್ರಿ? ಸುಳ್ಳಾಗೋದೇ ಇಲ್ಲ. ಹೆದರಬೇಡ, ನೀನ್ ಮಾಡೋದನ್ನು ಮಾಡು, ಅದರಲ್ಲಿ ನನಗೆ ಮಾಡತಕ್ಕದನ್ನು ಮಾಡು ಅಂತ ಹೇಳಿ ಸೇವಕನು ಮಾತಾಡುವಾಗ ಅದನ್ನ ಮಾಡಿದಲು. ದೇವರ ಅವಳ ಜೀವಿತದಲ್ಲಿ ಜೊತೆಯಾಗಿದ್ದು ಸಹಾಯ ಮಾಡಿದ್ದ. ಇನ್ನು ಸಾಯ್ಬೇಕಂತ ಒಂದು ಪರಿಸ್ಥಿತಿಯಲ್ಲಿದ್ದಾಗ ದೇವರ ಅವಳಿಗೆ ಏನ್ ಕೊಟ್ರು? ಸಹಾಯವನ್ನ ಕೊಟ್ರು. ಆಮೇಲೆ ಅವಳನ್ನು ಬೆಳಪಡಿಸಿದ್ರು. ಅವಳಿಗೊಂದು ಧೈರ್ಯ ಬಂತು, ಅವಳಿಗೊಂದು ತಾಕತ್ತು ಬಂತು, ಅವಳಿಗೊಂದು ನಂಬಿಕೆ ಬಂತು, ನನ್ನ ದೇವ ನನ್ನ ಸಂಗಡ ಇದ್ದಾನಂತ. ಆಮೇಲೆ ಇನ್ನು ನೋಡ್ರಿ, ಸಾಯೋ ತನಕ ಎಲಿಯ ಕೂಡ ಅಲ್ಲೇ ಇದ್ದ, ದಿನ ಅಲ್ಲೇ ಊಟ ಮಾಡ್ತಿದ್ದ. ಸೊ ಅವಳು ಕೂಡ ಇಟ್ಟು ಎಣ್ಣೆ ಏನಾಗ್ಲಿಲ್ಲ, ಕಡಿಮೆ ಆಗ್ಲಿಲ್ಲ. ಇವತ್ತು ಒಂದು ವೇಳೆ ನಾವು ಭಯ ಪಟ್ರೆ, ಯಾಕಂದ್ರೆ ಮನುಷ್ಯನಿಗೆ ಭಯ ಬರುವಾಗ ನಿರ್ಧಾರ ತಗೊಳ್ಳೋ ತಪ್ಪೋಗ್ಬಿಡುತ್ತೆ. ಅಲ್ಲೆಲ್ಲೂಯ್ಯ. ನಿನ್ನೆ ದಿವಸದಲ್ಲಿ ಒಬ್ಬ ಸೇವಕರ ಜೊತೆಗೆ ನಾನು ಹೋಗ್ತಾ ಇದ್ದೆ. ಅವ್ರು ತುಂಬಾ ಗಾಡಿ ಸ್ಪೀಡಾಗಿ ಓಡಿಸ್ತಾರೆ. ಅವ್ರು ಸ್ವಲ್ಪ ಸ್ಪೀಡಾಗಿ ಓಡಿಸ್ತಾರೆ. ಹೊಳದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ಸ್ಪೀಡ್ ಇದೆ ಗಾಡಿ. ನಿನ್ನೆ ನನಗೆ ಸ್ವಲ್ಪ ಭಯ ಆಗ್ತಿತ್ತು. ಅಪ್ಪ ಸ್ವಲ್ಪ ನಿಧಾನ ಹೋಗಪ್ಪ, ನಿಧಾನ ಹೋಗೋ, ಯಾಕೋ ಬಿದ್ದು ಬಿಡ್ತೀವಿ. ಅದಕ್ಕೆ ಅವರೊಂದು ಹೇಳಿದ್ರು, ಈ ಗಾಡಿಲಿ ಒಂದ್ಸಲ ಬಿದ್ದರೆ ಹೆಂಗಿರತ್ತೆ ಅಂತ ಹೇಳಿದ್ರು. ಮಗು ನೋಡು, ಇವತ್ತು ನೀ ನನ್ನ ಕೆಡಬೇಕಂತ ಹೇಳಿ ಪ್ಲಾನ್ ಮಾಡಿಬಿಟ್ಟಿದ್ದೀನಿ, ನಡೆಸು ಅಂತ ಹೇಳಿದೆ. ಆದ್ರೂ ಅಂತ ಹೊಳೆದ ದಾರಿಯಲ್ಲಿ ಸಿಕ್ಕಾಪಟ್ಟೆ ದಾರಿ ಸರಿ ಇಲ್ಲ. ಸ್ಪೀಡಾಗಿ ಹೋಗ್ತಾ ಇದ್ದಾರೆ. ನನ್ನ ತಲೆಯಿಂದ ಹೆಲ್ಮೆಟ್ ಹಾರು ಹೋಗ್ಬಿಡ್ತು, ಅಷ್ಟು ಮಟ್ಟಿಗೆ ಸ್ಪೀಡ್ ಹೋಗ್ತಿದ್ರು. ನಾನು ಹೆಲ್ಮೆಟ್ ಹಾರು ಹೋಯ್ತು ಅಂತ ಹೇಳಿ ನೋಡ್ತೀನಿ, ಇವರು ಅಂತ ನೋಡಿದ್ರು, ಗಾಡಿ ಹಾಕೊಂಡು ಇಬ್ರು ಬಿದ್ದೀವಿ. ಅಲ್ಲೂ ಹೊಳದಲ್ಲಿ ಇಬ್ರು ಆ ಒಂದು ಉಸುಗಿನಲ್ಲಿ ಹೋಗಿ ಏನ್ ಮಾಡಿದ್ವಿ, ಬಿದ್ದೀವಿ. ಬಿದ್ದು ಹೊಡೆತಕ್ಕ ಏನಾಗ್ತಾ ಇದೆ, ರೈಸ್ ಎಕ್ಸಲೇಟರ್ ಬಿಟ್ರೆ ಹೋಗಿತ್ತು ಬಿಡು. ಇವತ್ತು ಮೈ ತುಂಬ ಏನಾಗತ್ತೆ, ಇವತ್ತು ಏನೋ ಮಾಡ್ಕೊಂಡೇ ಹೋಗ್ತೀವಿ ಅಂತೀವಿ. ಆದ್ರೆ ದೇವರ ನಾಮಕ್ಕೆ ಸ್ತೋತ್ರ ಏನಾಗಿಲ್ಲ ನಮಗೆ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಅಂತೂ ಯಪ್ಪ ನೀನ್ ನಡೆಸಿದ್ರೆ ಸಾಧಿಸಿದಿಲ್ಲ ಅಂತ ಹೇಳಿದ್ವಿ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಸಮ್ಟೈಮ್ಸ್ ನಮ್ಮ ಭಯ ಏನ್ ಮಾಡುತ್ತೆ, ನಾವು ಬೀಳ್ತೀವಿ ಅಂತ ಹೇಳ್ಕೊಂಡು ಹೋಗಿ ನಾವು ಬಿದ್ದೇ ಬಿಡ್ತೀವಿ. ಆಮೇಲೆ ಅಲ್ಲೂ ಯಾಕಂದ್ರೆ ಮನುಷ್ಯನಲ್ಲಿ ಏನು ಆಳವಾಗಿ ಕುಂದಿರುತ್ತೋ ಅದು ನಡೆಯುವಂಥದ್ದಾಗಿದೆ. ಅದಕ್ಕೆ ಇಲ್ಲಿ ಕೂಡ ವಾಕ್ಯ ಹಾಕಿದ್ವಿ, ಏನಂತೆ, ನಿನ್ನ ನಂಬಿಕೆಯಂತೆ ನಿನಗಾಗತ್ತೆ. ಅದಕ್ಕೆ ಜಾಸ್ತಿ ಏನ್ ಮಾಡಬಾರ್ದು, ಕೆಟ್ಟ ವಿಚಾರಗಳನ್ನು ಮಾಡಬಾರ್ದು. ನಾವು ಯಾವಾಗ ಕೆಟ್ಟ ವಿಚಾರ ಮಾಡ್ತೀವೋ ಅದು ಹಾಗೇ ಆಗುತ್ತೆ. ಯಾರು ನೋಡಬಾರ್ದು ಅಂತ ಹೋಗಿರ್ತೇವೆ, ಮುದ್ದಾಂ ಕಣ್ಣೆದ್ರಿಗೆ ಅವರಿಗೆ ಕಾಣ್ತಾರೆ. ಅಲ್ಲೆಲ್ಲೂಯ್ಯ. ಇದು ಬೇಕಂದ್ರೆ ಪರೀಕ್ಷೆ ಮಾಡಿ ನೋಡ್ರಿ, ಇದೆಲ್ಲ ಆಗುವಂಥದ್ದಾಗಿದೆ ನಮ್ಮ ಜೀವಿತದಲ್ಲಿ. ಆಮೇಲೆ ಅಲ್ಲೆಲ್ಲೂ ಯಾದ ಕಾರಣ ದೇವರು ಹೇಳ್ತಾ ಇದ್ದಾನೆ, ಭಯಪಡಬೇಡ. ಭಯಪಟ್ರೆ ಆಗ್ಬಿಡತ್ತೆ. ನೀ ಭಯವನ್ನು ಎದುರಿಸು, ದೇವರು ನಿನ್ನೆ ಸಹಾಯ ಮಾಡ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದ್ರೆ ದೇವರು ನಮ್ಮ ಜೊತೆಗೆ ಇರುವಂಥ ದೇವರಾಗಿ ಏನ್ ಬಂದ್ರು ದೇವರು ದಾಟ್ಲಿಕ್ಕೆ ಏನ್ ಮಾಡ್ತಾನೆ, ನಮಗೆ ಸಹಾಯ ಕೊಡ್ತಾನೆ. ಆ ವಿಧವೆ ಅನಿಸ್ಕೊಂಡಿಲ್ಲ, ನೆನೆಸ್ಲಿಲ್ಲ ನನ್ನ ಜೀವಿತದಲ್ಲಿ ಈ ತರ ಅದ್ಭುತ ಆಗತ್ತೆ ಅಂತ ಹೇಳಿ. ಆದ್ರೆ ಅವಳ ಜೀವಿತದಲ್ಲಿ ದೇವರು ಅದ್ಭುತ ಮಾಡಿದ್ರು. ಯಾಕಂದ್ರೆ ಆ ವಾಕ್ಯ ಆ ರೀತಿ ಅದ್ಭುತಗಳನ್ನು ಮಾಡಿಸ್ತು. ಎಳಿಯ ಹೇಳಿದ ಮಾತು, ಭಯ ಪಡಬೇಡ, ನೀನ್ ಮಾಡೋದನ್ನು ಮಾಡು ಅಂತ ಹೇಳಿದ್ನಲ್ಲ, ಆ ಮಾತು ಅವಳ ಜೀವಿತದಲ್ಲಿ ನಿಜವಾಗ್ಲೂ ಒಂದು ಬದಲಾವಣೆ ತಂತು. ಇವತ್ತು ದೇವರು ಯೆಶಾಯ 41:10 ಹೇಳಿದಾನೆ, ಭಯ ಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಿನ್ನನ್ನು ಬಲಪಡಿಸಿ ನಿನಗೆ ಸಹಾಯ ಕೊಡುತ್ತೇನೆ. ಆಮೇಲೆ ಅಲ್ಲೆಲ್ಲೂ ಇವತ್ತು ಆ ವಾಕ್ಯವು ನಮ್ಮ ಹೃದಯದಲ್ಲಿ ಆಳವಾಗಿರ್ಬೇಕು. ಈಗ ಆ ವಾಕ್ಯ ನಮ್ಮ ಹೃದಯದಲ್ಲಿ ಇರೋದಾದ್ರೆ ದೇವರು ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ. ಆಮೇಲೆ ಅಲ್ಲೆಲ್ಲ ವಾಕ್ಯವನ್ನು ಓದಿಕೊಳ್ಳೋಣ. ಮಾರ್ಕನ ಪುಸ್ತಕ 5ನೇ ಅಧ್ಯಾಯ 36ನೇ ವಚನ. ಮಾರ್ಕ ಲಕ್ಷ್ಯ ಮಾಡದೆ ಸಭಾಮಂದಿರದ ಅಧಿಕಾರಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಆಮೇನ್. ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಅಲ್ಲೆಲ್ಲೂಯ್ಯ. ಯಾರಿಗೆ? ಸಭಾ ಮಂದಿರದ ನಾಯಕರಿಗೆ, ಒಂದು ಎಲ್ಡರಿಗೆ, ಒಂದು ಲೀಡರಿಗೆ. ಅಲ್ಲೆಲ್ಲೂಯ್ಯ. ಯೇಸು ಸ್ವಾಮಿ ಹೇಳಿದ ಮಾತು. ಯಾಕಂದ್ರೆ ಅವಳ ಮಗಳು ಏನಾಗಿದ್ದಾಳೆ, ರೋಗದಲ್ಲಿ ಇದ್ದಾಳೆ. ಅವಳ ಮಗಳು ಏನಾಗಿದ್ದಾಳ್ರಿ, ರೋಗದಲ್ಲಿ ಇದ್ದಾಳೆ. ಈಗ ಯೇಸ್ವಾಮಿ ಹತ್ರ ಬಂದು ಹೊಟ್ಟೆ ಯೇಸ್ವಾಮಿನ ಕರ್ಕೊಂಡು ಹೋಗ್ಬೇಕು ಅಂತ ಅವ್ನು ನಂಬಿಕೆ ಇಟ್ಕೊಂಡು ಬಂದಿದ್ದ. ಏನಂತೆ, ಇವತ್ತು ಯೇಸು ಸ್ವಾಮಿನೇ ನಾನು ನನ್ನ ಜೊತೆಗೆ ಏನ್ ಮಾಡ್ಬೇಕು, ಕರೆದುಕೊಂಡು ಹೋಗ್ಬೇಕು, ನನ್ನ ಮಗಳನ್ನ ವಾಸಿ ಮಾಡ್ಬೇಕು. ಅದು ಒಂದೇ ತಲೆಯಲ್ಲಿ ಇತ್ತು. ಬರ್ತಾನೆ, ಯೇಸ್ವಾಮಿ ಹತ್ರ ಬೇಡ್ತಾನೆ. ಯೇಸ್ವಾಮಿ ಕೂಡ ಹೌದಾ, ಆಯ್ತು ನಡಿ ಹೋಗೋಣ ಅಂತ ಬರ್ತಾ ಇದ್ದಾರೆ. ಆದ್ರೆ ಬರೋ ದಾರಿಯಲ್ಲಿ ತುಂಬಾ ಅಡೆಚಣೆಗಳು. ಬರೋ ದಾರಿಯಲ್ಲಿ
ತುಂಬಾ ಅಡೆಚಣೆಗಳು. 12 ವರ್ಷದ ಕುಸುಮದ ರೋಗದ ಸ್ತ್ರೀ ಬರ್ತಾಳೆ, ಅವಳು ಯೇಸುಸ್ವಾಮಿನ ಮುಟ್ಟುತ್ತಾಳೆ, ಅವಳಿಗೆ ಬಿಡುಗಡೆ ಆಗತ್ತೆ, ಮತ್ತೆ ಯೇಸುಸ್ವಾಮಿ ನಿಂತು ಸಂಭಾಷಣೆ ಮಾಡ್ತಾ ಇದ್ದಾನೆ, ಇದೆಲ್ಲ ನಡೀತಾ ಇದೆ. ಆದ್ರೆ ಈ ಅಪ್ಪನ ಮನಸ್ಸಿನಲ್ಲಿ ಏನಿದೆ? ನನ್ನ ಮಗಳು ಅಲ್ಲಿ ಸಾಯ್ತಾ ಇದ್ದಾಳೆ, ನನ್ನ ಮಗಳು ಅಲ್ಲಿ ಸಾಯ್ತಾ ಇದ್ದಾಳೆ. ಹೌದಾ ಇಲ್ವಾ? ಅವನ ಮನಸ್ಸಿನಲ್ಲಿ ಏನಿದೆ? ನನ್ನ ಮಗಳು ಅಲ್ಲಿ ಸಾಯ್ತಾ ಇದ್ದಾಳೆ. ಈಗ ಯಾರನ್ನ ಕರ್ಕೊಂಡು ಹೋಗ್ಬೇಕು? ನಾನು ಕರ್ಕೊಂಡು ಹೋಗ್ಬೇಕು. ಆಲ್ರೆಡಿ ಲೇಟ್ ಆಗ್ತದೆ. ಸ್ವಾಮಿ ಬರ್ರಿ 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 ಅಂತ ಕರೀಲಿಕ್ಕೂ ಕಷ್ಟ. ಇನ್ನೊಂದು ಕಡೆ ವೇದನೆ, ನನ್ನ ಮಗಳು ಸಾಯ್ತಾ ಇದ್ದಾಳೆ, ನನ್ನ ಮಗಳು ಸಾಯ್ತಾ ಇದ್ದಾಳೆ. ಹಲ್ಲೆಲೂಯಾ. 2 ನಂಬಿಕೆ ಅವನಲ್ಲಿ ಇದೆ. ಒಂದು ಕಡೆ ನನ್ನ ಮಗಳಲ್ಲಿ ಸಾಯ್ಲಿಕ್ಕೆ ಬಿದ್ದಿದ್ದಾಳೆ, ಇನ್ನೊಂದು ಕಡೆ ಯೇಸುಸ್ವಾಮಿನ ಹೆಂಗಾದ್ರೆ ಕರ್ಕೊಂಡು ಹೋಗ್ಬೇಕು. 2 ನಂಬಿಕೆಯಲ್ಲಿ ಬಂದಿದ್ದ, ಕರೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ, ಅಲ್ಲಿ ನಡೀತಾ ಇದೆ. ಸೊ ಹಿಂಗೆ ಮಾತಾಡ್ತಾ ಇದ್ದಾರೆ, ಹಿಂಗೆ ನಡೀತಾ ಇದೆ. ಅವಾಗ ಒಂದು ಸುದ್ದಿ ಬರ್ತಾ ಇದೆ. ಅವಾಗ ಆ ವ್ಯಕ್ತಿಗೆ ಏನ್ ಬರ್ತಾ ಇದ್ರಿ? ಒಂದು ಸುದ್ದಿ. ಯಪ್ಪ, ನಿನ್ ಮಗಳು ಸತ್ತೋಗ್ಯಲ್ಲ, ನಿನ್ ಮಗಳು ಹೋದ್ಲು. ಇನ್ನು ಯೇಸುಸ್ವಾಮಿನ ಏನ್ ಮಾಡ್ಬೇಡ, ನೀನು ಕರ್ಕೊಂಡು ಬರಬೇಡ. ಕರ್ಕೊಂಡು ಬಂದ್ರು ಪ್ರಯೋಜನ ಇಲ್ಲ. ಈಗಾಗಲೇ ಅವಳು ಏನಾಗ್ಬಿಟ್ಲು? ಸತ್ತು ಹೋಗಿದ್ದಾಳೆ. ಬಾ, ನಿನ್ ಮಗಳು ನೋಡಕ್ ಬಾ, ಸ್ವಾಮಿನ ತೊಂದರೆ ಮಾಡಬೇಡ ಅಂತ ಹೇಳಿದ ಸುದ್ದಿನ ಯೇಸುಸ್ವಾಮಿ ಕೇಳಿದ ಕೂಡಲೇ ಯಾರಿಗೆ ಮಾತಾಡ್ತಾ ಇದ್ದಾನೆ? ಆ ವ್ಯಕ್ತಿಗೆ. ಅಪ್ಪ, ಭಯಪಡಬೇಡ, ನಂಬಿಕೆ ಮಾತ್ರ ಇರಲಿ. ಯಾವ ನಂಬಿಕೆಯಲ್ಲಿ ಬಂದಿದ್ದಿ ನೋಡು, ಆ ನಂಬಿಕೆ ಹಾಗೆ ಇರಲಿ, ಭಯಪಡಬೇಡ. ಆಮೇಲೆ ಹಲ್ಲೆಲೂಯಾ. ಸಮ್ಟೈಮ್ಸ್ ನಾವು ನಂಬಿಕೆ ಕಳೆದುಕೊಂಡು ಬಿಟ್ರೆ ಕಾರ್ಯ ನಡೆಯೋಂಗಿಲ್ಲ. ಅದಕ್ಕೆ ಯೇಸುಸ್ವಾಮಿ ತಕ್ಷಣ ಅವನ ಅಯ್ಯೋ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ಸುದ್ದಿ ಕೇಳಿದ್ರೆ ಯಾರಿದ್ರು ಏನಂತಾರೆ? ಎದೆ ಬಡ್ಕೊಳ್ತಾರೆ. ಕರೆಕ್ಟಾ ಇಲ್ವಾ? ಮನೆಯಲ್ಲಿ ಏನೋ ದುಃಖದ ಸುದ್ದಿ ಬಂದ ತಕ್ಷಣ ಏನಾಗುತ್ತೆ? ಎದೆ ಬಡ್ಕೊಂಡು ಅಯ್ಯೋ ಅಂತೀವಿ ನಾವು. ನಮ್ಮ ಬಾಯಿನಲ್ಲಿ ಬರೋ ಮೊದಲನೇ ಶಬ್ದನೇ ಅಯ್ಯೋ. ಆಮೇಲೆ ಹಲ್ಲೆಲೂಯಾ. ಹಂಗಾಗಿ ಅವನು ಸುದ್ದಿ ಕೊಡ್ತಾ ಇದ್ದಾರೆ, ಓದ್ಲೋ ನಿನ್ ಮಗಳು ಓದ್ಲೋ, ಬಿಟ್ಟು ಬಿಡು ಸ್ವಾಮಿನ ಬಾ ಅಂತ ಹೇಳಿ. ಅವನು ಅಯ್ಯೋ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ಒಂದು ಶಬ್ದ ಬರ್ತಾ ಇದೆ. ಯೇಸುಸ್ವಾಮಿ ಮಾತಾಡ್ತಾ ಇದ್ದಾನೆ, ಭಯಪಡಬೇಡ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಏನಿರ್ಲಿ? ಏನಿರ್ಲಿ? ನಂಬಿಕೆ ಮಾತ್ರ ಇರಲಿ. ಯಾವ ನಂಬಿಕೆಯಲ್ಲಿ ಬಂದಿದೆಯಲ್ಲ, ಯಾವ ನಂಬಿಕೆಯಲ್ಲಿ ಕರಿತಿದೆಯಲ್ಲ, ಯಾವ ನಂಬಿಕೆಯಲ್ಲಿ ನಿಂತಿದೆಯಲ್ಲ, ಆ ನಂಬಿಕೆ ಹಾಗೆ ಇರಲಿ ಅಂತ ಹೇಳಿದ. ಆಮೇನ್. ಹಲ್ಲೆಲೂಯಾ. ಅಯ್ಯೋ ಅಂದ್ರೆ ಹೋಗ್ಬಿಡುತ್ತದೆ. ನಮ್ಮ ಬಾಯಿನಲ್ಲಿ ಯಾವ ಶಬ್ದ ಬರಬಾರ್ದು? ಅಯ್ಯೋ ಅಯ್ಯಯ್ಯೋ ಬರಲೇಬಾರ್ದು. ಆಮೇಲೆ ಅದು ಬಂತಂದ್ರೆ ನಾವು ಕಳ್ಕೊಂಡಿವಿ ಅಂತ ಅರ್ಥ. ಅದು ಬಂತಂದ್ರೆ ನಾವು ಕಳ್ಕೊಂಡಿವಿ ಅಂತ ಅರ್ಥ. ಕೆಟ್ಟ ಸುದ್ದಿ ಬಂದ್ರೆ ನಮ್ಮ ಬಾಯಿನಲ್ಲಿ ಬರೋ ಮೊದಲನೇ ಶಬ್ದನೇ ಅಯ್ಯೋ ಪಾಪ. ಕರೆಕ್ಟಾ ಇಲ್ವಾ? ಫಸ್ಟ್ ಬರೋದು ಅಯ್ಯೋ. ಅಯ್ಯೋ ಬರಬಾರದು. ಸ್ವಾಮಿಗೆ ಇಷ್ಟ ಇಲ್ಲದ ವಾಕ್ಯ ಅಯ್ಯೋ. ಸ್ವಾಮಿಗೆ ಇಷ್ಟ ಇಲ್ಲದ ವಾಕ್ಯ ಯಾವ್ದ್ರಿ? ಅಯ್ಯೋ ಬರಲೇ ಕೂಡ್ದು. ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ಆ ವ್ಯಕ್ತಿ ಅಯ್ಯೋ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ಭಯಪಡಬೇಡ, ಅಂಜಬೇಡ, ನಾನಿದ್ದೀನಲ್ಲ, ನಂಬಿಕೆ ಮಾತ್ರ ಇರಲಿ. ಆಮೇಲೆ ಹಲ್ಲೆಲೂಯಾ. ಇವತ್ತು ಇಲ್ಲಿ ಬಂದಿರುವಂತ ನಾವುಗಳು ಕೂಡ ಅದೇ ನಂಬಿಕೆಯಲ್ಲಿಂದ ಇಲ್ಲಿಂದ ಹೊರಟು ಹೋಗುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ನಾನಿದ್ದೀನಿ, ನಿನ್ ಜೊತೆಗಿದ್ದೀನಿ, ನಿನ್ನನ್ನು ಬಲಪಡಿಸ್ತೀನಿ, ನಿನಗೆ ಸಹಾಯ ಕೊಡ್ತೀನಿ, ನಾನು ನಿನ್ ಜೊತೆಗಿರ್ತೀನಿ. ನಂಬಿಕೆ ಮಾತ್ರ ಇರಲಿ. ಆಮೇಲೆ ಹಲ್ಲೆಲೂಯಾ. ಮತ್ತೆ ನಂಬಿಕೆ ಬಂತವನಿಗೆ, ಮತ್ತೆ ಧೈರ್ಯ ಬಂತವನಿಗೆ. ಸ್ವಾಮಿ ಹೇಳಿದಂದ್ರೆ ಮುಗೀತು ಬಿಡು ಅಂತೇಳಿ ಮತ್ತೆ ಸ್ವಾಮಿ ಜೊತೆಗೆ ಹೋಗ್ತಾ ಇದ್ದಾನೆ. ನಂಬಿಕೆ ಇಲ್ಲದ ಎಲ್ಲರನ್ನು ದೇವರು ಹೊರಗೆ ಹಾಕಿದ್ರು. ಎಲ್ಲರನ್ನೂ ಹೊರಗೆ ಹಾಕಿದ್ರು. ನಂಬಿಕೆ ಇದ್ದವ್ರನ್ನ ಮಾತ್ರ ಸ್ವಾಮಿ ಏನ್ ಮಾಡಿದ್ರು? ಆ ಒಳಗೆ ಕರ್ಕೊಂಡು ಹೋಗಿ ಆ ಮಗಳಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಆಮೇಲೆ ಅಲ್ಲೆಲ್ಲೋ ಆ ಮಗಳು ಏನ್ ಮಾಡಿದ್ಲು? ಆ ಮನೆ ಒಳಗೆ ಈಗಾಗಲೇ ಪ್ರಾಣ ಹೋಗಿದೆ. ಆದ್ರೆ ಯೇಸುಸ್ವಾಮಿ ಒಳಗೆ ಹೋಗಿ ಏನ್ ಮಾಡಿದ್ರಲ್ಲಿ? ಪ್ರಾರ್ಥನೆ ಮಾಡಿ ಹೋದ ಪ್ರಾಣ ಏನಾಯ್ತು? ತೆರಿಗೆ ಬಂದು ಎದ್ದು ಆಕಿ ಸೀನಿ ಮತ್ತೆ ಎಲ್ಲರೂ ನೋಡ್ತಾ ಇದ್ದಾರೆ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಆ ನಂಬಿಕೆ, ಯೇಸುಸ್ವಾಮಿ ವಾಕ್ಯ ಏನಾಗ್ಲಿಲ್ಲ, ಅಲ್ಲಿ ಸುಳ್ಳಾಗ್ಲಿಲ್ಲ. ಆಮೇಲೆ ಯಾಕಂದ್ರೆ ಯೇಸುಸ್ವಾಮಿ ವಾಗ್ದಾನ ಮಾಡಿದಾನಲ್ಲಿ, ಹೆದರಬೇಡ, ನಂಬಿಕೆ ಮಾತ್ರ ಇರಲಿ. ಇವತ್ತು ಅದೇ ವಾಗ್ದಾನ ದೇವರು ನಿಮಗೂ ನನಗೂ ಕೊಟ್ಟಿದ್ದಾನಂತೆ. ಹಲ್ಲೆಲೂಯಾ. ಏನೋ ಸುದ್ದಿ ಬರುವಾಗ, ಏನೋ ಸಮಸ್ಯೆ ಬರುವಾಗ, ಏನೋ ತೊಂದರೆ ಬರುವಾಗ ಅಯ್ಯೋ ಅಂತ ಹೇಳಿ ನಿನ್ನ ನಂಬಿಕೆನ ಕಳ್ಕೊಬೇಡ, ಭಯಪಡಬೇಡ. ದೇವರಿದ್ದಾನಂತ ನಂಬಿಕೆಯಲ್ಲಿ ಇರೋ. ದೇವರು ನಿನ್ನೆ ಸಹಾಯ ಮಾಡುತ್ತಾನೆ. ಹಲ್ಲೆಲೂಯಾ. ಮನುಷ್ಯ ಕೈ ಬಿಡ್ಬೋದು, ಮನೆಯವರು ಕೈ ಬಿಡ್ಬೋದು, ಈ ಲೋಕ ಕೈ ಬಿಡ್ಬೋದು, ಹೆತ್ತ ತಾಯಿ ತನ್ನ ಮಗು ಮೇಲೆ ಕನಿಕರ ತೋರಿಸದೆ ಕೈ ಬಿಡ್ಬೋದು. ಆದರೆ ದೇವರು ಎಂದಿಗೂ ನಮ್ಮ ಏನು ಮಾಡೋಂಗಿಲ್ಲ ಪ್ರಿಯರೇ, ಕೈ ಬಿಡುವಂತ ದೇವರಲ್ಲ. ಆಮೇಲೆ
ಅಲ್ಲೆಲ್ಲೂಯ್ಯ. ಆದ ಕಾರಣ ಈ ವಾಗ್ದಾನವನ್ನ ಈ ತಿಂಗಳು ಪೂರ್ತಿ ಗಟ್ಟಿಯಾಗಿ ಹಿಡ್ಕೋಬೇಕು. ಆಮೇಲೆ ಏನದು? ಹೆದರಬೇಡ. ಅಲ್ಲೆಲ್ಲೂಯ್ಯ. ಏನೇ ಬಂದ್ರು ಏನ್ ಮಾಡಬಾರ್ದು? ಹೆದರಬಾರದು. ಏನಿರ್ಬೇಕು ನಮಗೆ? ನಂಬಿಕೆ, ಧೈರ್ಯ ಹೆಚ್ಚಾಗಿರ್ಬೇಕು. ಯಾಕಂದ್ರೆ ನಮಗೆ ಸಹಾಯ ಮಾಡುವವನು ಯಾರು? ಮನುಷ್ಯನಲ್ಲ, ದೇವರು. ಆತನು ಸುಳ್ಳು ಮಾತಾಡುವಂತ ದೇವರಲ್ಲ. ಅಲ್ಲೆಲ್ಲ ದೇವರು ಸುಳ್ಳು ಮಾತಾಡ್ತಾನ್ರಿ. ಅಲ್ಲೆಲ್ಲೂಯ್ಯ. ಸುಳ್ಳು ಮಾತಾಡುವಂತ ದೇವರು ನಮ್ಮ ದೇವರಲ್ಲ. ಅಲ್ಲೆಲ್ಲೂಯ್ಯ. ಧೈರ್ಯ ತುಂಬಿಸುವಂತ ದೇವರಾಗಿದ್ದ. ಧೈರ್ಯವನ್ನು ಕಳೆದುಕೊಳ್ಳದೆ ನಂಬಿಕೆ ಮಾತ್ರ ಇಟ್ಟುಕೊಂಡು ಇವತ್ತು ನಾವೇನ್ ಮಾಡಬೇಕು? ಹೋಗಬೇಕು. ದೇವರು ಈ ವಾಕ್ಯ ನಮಗೆ ಏನ್ ಮಾಡಿಕೊಡಲಿ? ಆಶೀರ್ವಾದ ಮಾಡಿಕೊಡಲಿ. ಒಂದು ವೇಳೆ ಭಯದ ಆತ್ಮ ನಮ್ಮಲ್ಲಿ ಇರೋದಾದರೆ, ಇವತ್ತು ಆ ಒಂದು ನಂಬಿಕೆನ ಕಳ್ಕೊಳ್ಳುವಂತ ಆತ್ಮ ನಮ್ಮಲ್ಲಿ ಇರೋದಾದರೆ, ಇವತ್ತೇ ಇಲ್ಲಿಗೆ ಅದೆಲ್ಲವನ್ನು ಏನ್ ಮಾಡಿಬಿಡೋಣ? ನಾವು ಬಿಟ್ಟು ದೇವರ ಸಮ್ಮುಖದಲ್ಲಿ ಸಹಾಯವನ್ನು ಹೊಂದಿಕೊಂಡು ಹೋಗೋಣ. ಆಮೇಲೆ ಯಾಕಂದ್ರೆ ಹೋಗುವಾಗ ನಮ್ಮ ಜೊತೆಗೆ ಯಾರಿರ್ತಾರೆ? ನಾವು ಎಲ್ಲೇ ಇದ್ರು, ಏನೇ ಮಾಡಿದ್ರು ದೇವರ ವಾಕ್ಯವು ನಮ್ಮೊಂದಿಗಿದೆ. ದೇವರು ನಮ್ಮ ಸಂಗಡ ಇದ್ದಾನೆ. ದೇವರು ನಮ್ಮನ್ನು ಬಲಪಡಿಸುತ್ತಾನೆ. ದೇವರು ನಮಗೆ ಸಹಾಯ ನೀಡುತ್ತಾನೆ. ಆಕೆ ಸ್ತ್ರೀ ಯಾರು? ಬೆದವಿಯ ಸ್ತ್ರೀ, ಕಾನಾನಿಯ ಸ್ತ್ರೀ. ಅವಳು ಸಾರಿಬಾತಿನಲ್ಲಿ ಇರುವಂತಹ ಸ್ತ್ರೀಗೆ ಏನಿಲ್ಲ, ಜೀವನ ಮಾಡ್ಲಿಕ್ಕೆ ದಾರಿ ಇಲ್ಲ. ಆದರೆ ದೇವರ ವಾಕ್ಯ ಅವಳೊಂದಿಗೆ ಇತ್ತು. ಕೊನೆ ತನಕ ಇಟ್ಟು ಎಣ್ಣೆ ಅವಳನ್ನ ಏನ್ ಮಾಡ್ತಿತ್ತು? ಕೈ ಕೊಡದೆ ಸಾಯೋ ತನಕ ಜೊತೆಯಾಗಿ ಬಂತು. ಆಮೇಲೆ ಅಲ್ಲೆಲ್ಲೂಯ್ಯ. ಮಗಳು ಸಾಯಲಿಕ್ಕೆ ಬಿದ್ದಿದ್ಲು. ಆ ಒಂದು ಶತಾಧಿಪತಿ ಹತ್ರ ದೇವರು ಹೇಳಿದ ಮಾತು, ಅವಳು ಹೋದ ಪ್ರಾಣವನ್ನ ಕೊಡು ಮತ್ತೆ ಪುನಃ ಏನ್ ಮಾಡುತ್ತೋ? ಹುಡುಕಿ ದೇವರು ಕೊಟ್ಟ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಇವತ್ತು ನಮ್ಮ ಜೀವಿತದಲ್ಲಿ ಅದೇ ನಂಬಿಕೆಯಲ್ಲಿ ಅದೇ ವಾಕ್ಯವನ್ನ, ಅದೇ ವಾಗ್ದಾನವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಹೋಗೋದಾದ್ರೆ ದೇವರು ನಮ್ಮ ಸಂಗಡ ಬರ್ತಾನೆ. ಆಮೇಲೆ ನಾವೆಲ್ಲರ ಕಣ್ಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು ನೀತಿವಂತನು ಆಗಿರುವಂತ ತಂದೆಯಾದ ದೇವರೇ, ಯೆಶಾಯ 41:10 ಹೇಳಿದ ಪ್ರಕಾರವಾಗಿ, ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಿನ್ನನ್ನು ಬಲಪಡಿಸಿ ಹೌದು ನಿನಗೆ ಸಹಾಯ ಮಾಡುವೆನು ಎಂಬುದಾಗಿ ಹೇಳಿದಂಥ ದೇವರು ಈ ವಾಗ್ದಾನದಂತೆ ಅಪ್ಪ ನಮ್ಮನ್ನು ನಡೆಸು. ಇನ್ನು ಏನೇ ಬಂದರೂ ನಾವು ಭಯಪಡೋದಿಲ್ಲ. ಭಯವನ್ನು ಕಿತ್ತಿ ದೂರ ಮಾಡ್ತಾ ಇದ್ದೀವಿ. ನಂಬಿಕೆಯನ್ನು ಕರ್ತನೆ ಹಿಡಿದುಕೊಂಡವರಾಗಿ ನಾವು ಮುಂದೆ ನಡಿಲಿಕ್ಕಿದ್ದೇವೆ. ಈ ವಾಕ್ಯ, ಈ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರಲಿ. ಬಂದವರು ಎಲ್ಲರ ಮೇಲೂ ನಿನ್ನ ಅದ್ಭುತ ಅತಿಶಯವಾದ ಹಸ್ತವು ಜೊತೆಯಾಗಿರಲಿ ಅಪ್ಪ. ಈ ವಾಕ್ಯವನ್ನು ಅದೇ ನಂಬಿಕೆಯಲ್ಲಿ ಇಟ್ಟುಕೊಂಡು ತಮ್ಮ ಮನೆಗೆ ಹಿಂತಿರುಗಿ ಹೋಗಿ ತನ್ನ ಜೀವಿತದಲ್ಲಿ, ತನ್ನ ದುಡಿಮೆಯಲ್ಲಿ, ತನ್ನ ಕೆಲಸಗಳಲ್ಲಿ, ಎಲ್ಲಾ ವಿಷಯದಲ್ಲಿ ಅವರು ಹೆಚ್ಚಾಗಿ ಹೇರಾಳವಾಗಿ ಏನ್ ಮಾಡ್ತಾ ಇರಲಿ, ಬೆಳೀತಾ ಇರಲಿ ಅಪ್ಪ. ಆಶೀರ್ವದಿಸಿಕೊಡು, ಬಲಪಡಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ವಂದನೆ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ, ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇನೆ ನನ್ನ ಜೀವವುಳ್ಳ ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್. ಆಮೆನ್. ಗಾಡ್ ಬ್ಲೆಸ್. ಪ್ರೈಸ್ ದಿ ಲಾರ್ಡ್.